ಜಾರಿ ಇನ್ನಿಲ್ಲ. ರಾತ್ರಿಯಷ್ಟೇ ಡ್ಯಾನ್ಸ್ ಮಾಡ್ತಾ ಇದ್ದಂತ ರಾಕೇಶ್ ದಿಢೀರ್ ಅಂತ ಸಾವನ್ನಪ್ಪಿರೋದು. ಸ್ನೇಹಿತನ ಮದುವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ರಾಕೇಶ್ ದಿಢೀರ್ ಲೋ ಬಿಪಿ ಆಗಿ ಕುಸಿದು ಬಿದ್ದಂತ ರಾಕೇಶ್ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೂ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿರೋದು. ಉಡುಪಿಯ ಕಾರ್ಕಳದಲ್ಲಿ ರಾಕೇಶ್ ಕೊನೆಯುಸಿರೆಳೆದಿರೋದು. ರಾಕೇಶ್ ನಿಧನಕ್ಕೆ ಕಂಬನಿ ಮಿಡಿದ ಕನ್ನಡದ ಕಿರುತೆರೆ ಲೋಕ. ರಾಕೇಶ್ ಸಾವಿಗೆ ನಟಿ ರಕ್ಷಿತಾ ಪ್ರೇಮ್ ಸಂತಾಪ ಸೂಚಿಸಿದ್ದಾರೆ. ಮಿಸ್ ಯು ಮಗನಿ ಅಂತ ಪೋಸ್ಟ್ ಅನ್ನು ಹಾಕಿದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ಶಾಕಿಂಗ್ ನ್ಯೂಸ್ ಆಗಿರೋದು. ಕಾಮಿಡಿ ಕಿಲಾಡಿಗಳನ್ನ ನೋಡ್ತಾ ಇದ್ದಂತ ವೀಕ್ಷಕರಿಗೆ ಈ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇದು ಸತ್ಯನಾ ಇದು ಸುಳ್ಳ ಅಂತ 100 ಬಾರಿ ಚೆಕ್ ಮಾಡುವಂತ ಪರಿಸ್ಥಿತಿ. ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸು, ಇನ್ನು ಸಾಧನೆ ಮಾಡಬೇಕು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು, ಹೆಸರು ಮಾಡಬೇಕು ಅನ್ನುವಂಥ ಮಹದಾಸೆಯನ್ನ ಇಟ್ಕೊಂಡಿದ್ದಂಥ ಪ್ರತಿಭಾನ್ವಿತ ಕಲಾವಿದ. ಆದರೆ ದಿಢೀರ್ ಅನ್ನುವಂಥ ಒಂದು ಸಾವು ಬಂದಿದೆ ಅಂತ ಹೇಳಿದ್ರೆ ಯಾರು ತಾನೇ ನಂಬ್ತಾರೆ ಹೇಳಿ. ನಿನ್ನೆ ಸಂಜೆವರೆಗೂ ಆಕ್ಟಿವ್ ಆಗಿದ್ರು. ಅವರ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಕೂಡ ನಿನ್ನೆ ಸಂಜೆವರೆಗೂ ಆನ್ಲೈನಲ್ಲಿ ಇದ್ರು, ಸ್ಟೋರೀಸ್ ಹಾಕ್ತಾ ಇದ್ರು, ಆಕ್ಟಿವ್ ಆಗಿದ್ರು. ಬೆಳಕು ಹರಿಯೋದ್ರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಸುದ್ದಿಯನ್ನ ಯಾರು ಒಪ್ಕೊಳ್ಳೋದಕ್ಕೆ ಸಾಧ್ಯ? ಇನ್ನು ಚಿಕ್ಕ ವಯಸ್ಸು. ಕಾಮಿಡಿ ಕಿಲಾಡಿ ಸೀಸನ್ 3ನ ವಿನ್ನರ್ ಇವರು. ವಿನ್ನರ್ ಅನ್ನುವಂಥ ಪಟ್ಟುವನ್ನ ಪಡ್ಕೊಳ್ಬೇಕಾದ್ರೆ ಸಾಕಷ್ಟು ರೀತಿಯಾದಂಥ ಸವಾಲುಗಳನ್ನು ಎದುರಿಸಿದ್ರು. ಎಲ್ಲರ ಮುಖದಲ್ಲೂ ನಗು ತರಿಸೋದು ಅಷ್ಟು ಈಸಿ ಕೆಲಸ ಅಲ್ಲ. ಬೇರೆಯವರನ್ನ ನೋಡಿ ನಗೋದು ಈಸಿ, ಆದರೆ ಎಲ್ಲರ ಮುಖದಲ್ಲೂ ನಗು ತರಿಸುವಂಥ ಕೆಲಸ ಅಷ್ಟು ಸುಲಭದಲ್ವೇ ಅಲ್ಲ. ಆದರೆ ಆ ಥರ ಎಲ್ಲರನ್ನ ನಗಿಸ್ತಾ ಇದ್ದಂಥ ಕಲಾವಿದ ಈ ರೀತಿಯಾಗಿ ದಿಢೀರಂತ ಸಾವನ್ನಪ್ತಾರೆ ಅಂತ ಅಂದಾಗ ಆಘಾತ ಆಗತ್ತೆ. ಇದನ್ನೇ ರಕ್ಷಿತಾ ಪ್ರೇಮ್ ಕೂಡ ಹೇಳಿರೋದು. ನಟಿ ಅವರು ಕೂಡ ಕಾಮಿಡಿ ಕಿಲಾಡಿಯಲ್ಲಿ ಜಡ್ಜ್ ಆಗಿದ್ರು. ನಿರಂತರವಾದಂಥ ಬಾಂಡಿಂಗ್ ಇತ್ತು ಅವರಲ್ಲಿ. ಶೂಟಿಂಗ್ ಅಂತ ಅಂದರೆ ಒಂದು ದಿನಕ್ಕೆ 10 ರಿಂದ 11 ಅವರು ಒಟ್ಟಿಗೆ ಕಾಲ ಕಳೆದಿರ್ತಾರೆ, ಬಹು ತಿಂಗಳುಗಳ ಕಾಲ. ಒಳ್ಳೆ ಬಾಂಡಿಂಗ್ ಇತ್ತು. ತಮ್ಮ ಅಂತ ಕರಿತಿದ್ರು, ಮಗ ಅಂತ ಕರಿತಾ ಇದ್ರು. ಸುದ್ದಿ ಕೇಳಿ ನನಗೆ ಈಗಲೂ ಒಪ್ಕೊಳ್ಳೋದಕ್ಕೆ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಿನ್ನ ಹತ್ರ ಇನ್ಮೇಲೆ ನಾನು ಮಾತಾಡೋಕ್ಕಾಗಲ್ಲ ಅನ್ನೋದನ್ನ ನಾನು ನಂಬೋದಕ್ಕೆ ತಯಾರಿನೇ ಇಲ್ಲ ಅಂತ ರಕ್ಷಿತಾ ಪ್ರೇಮ್ ಅವರು ಕೂಡ ಪೋಸ್ಟ್ ಹಾಕಿದ್ದಾರೆ. ನೋಡಿ, ನಿನ್ನೆ ಆಗಿದ್ದಿಷ್ಟೇನೆ. ನಿನ್ನೆ ಕಾರ್ಕಳದಲ್ಲಿ ಒಂದು ನಿಟ್ಟೆಯಲ್ಲಿ ಒಂದು ಫಂಕ್ಷನ್ ಇತ್ತು. ಇವರ ಮನೆ ಇರೋದು ಉಡುಪಿಯಲ್ಲಿ. ಸ್ನೇಹಿತರ ಮದುವೆಯ ಫಂಕ್ಷನ್, ಮೆಹಂದಿ ಶಾಸ್ತ್ರ ಇತ್ತು. ಮೆಹಂದಿ ಅಂತ ಅಂದರೆ ಅಲ್ಲೊಂದು ಎಂಜಾಯ್ಮೆಂಟ್ ಇದ್ದೇ ಇರುತ್ತೆ. ಡ್ಯಾನ್ಸು, ಹಾಡು, ಕುಣಿತ, ಗೇಮ್ಸು ಎಲ್ಲವೂ ಆ ಭಾಗದಲ್ಲಿ, ಮಂಗಳೂರು ಈ ಭಾಗಗಳಲ್ಲಿ ಈ ಮೆಹಂದಿ ಶಾಸ್ತ್ರವನ್ನು ಬಹಳ ರಿಚ್ ಆಗಿ ಅದ್ಧೂರಿಯಾಗಿ ಮಾಡ್ತಾರೆ. ಅದೇ ರೀತಿಯಾಗಿ ಅದೇ ಕಾರ್ಯಕ್ರಮಕ್ಕೆ ಇವರು ಕೂಡ ತೆರಳಿದ್ರು. ಎಲ್ಲರ ಜೊತೆಗೆ ನಗ್ನಗ್ತಾ ಭಾಗಿಯಾಗಿದ್ರು. ಡ್ಯಾನ್ಸ್ ಮಾಡಿದ್ದಾರೆ, ಹೊಟ್ಟೆ ತುಂಬ ನಕ್ಕಿದ್ದಾರೆ, ನಗ್ಸಿದ್ದಾರೆ, ಫೋಟೋ ಪೋಸ್ ಕೊಟ್ಟಿದ್ದಾರೆ. ಕೊನೆಯದಾಗಿ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅದನ್ನೇ ಹಾಕಿದ್ದಾರೆ. ನೋಡಿ, ಇದೇ ಫೋಟೋ, ಅದು ಇದೇ ಮದುವೆ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾಗಿರೋದು. ಇಲ್ಲಿ ಎಲ್ಲರ ಜೊತೆಗೆ ನಗ್ನಗ್ತಾ ಗ್ರೂಪ್ನಲ್ಲಿ ನಿಂತು ಪೋಸ್ ಕೊಟ್ಟಿದ್ದಾರೆ. ಇದೇ ನೆಕ್ಸ್ಟ್ ಕ್ಷಣಕ್ಕೆ ಸುಸ್ತಾಗಿದ್ದಾನೆ. ಯಾಕೆ ಸುಸ್ತಾದಂಗೆ ಕಾಣಿಸ್ತಾ ಇದೆಯಾ ಅಂತ ಸ್ನೇಹಿತರು ಕೇಳಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಹೃದಯಾಘಾತ ಸಂಭವಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನಿಜವಾಗ್ಲೂ ಇದೊಂದು ಆಘಾತಕಾರಿ ವಿಚಾರ. ಕಾಮಿಡಿ ಕಿಲಾಡಿಯ ಮುಖಾಂತರವಾಗಿ ಫೇಮಸ್ ಆದವರು, ವಿನ್ನರ್ ಆದವರು, ಎಲ್ಲರ ಮುಖದಲ್ಲೂ ನಗುವನ್ನು ತರಿಸ್ತಾ ಇದ್ದವರು, ಯಾವಾಗಲೂ ನಗ್ತಾ ಇದ್ದವರು, ಆಕ್ಟಿವ್ ಆಗಿದ್ದವರು ಸಡನ್ ಆಗಿ ಸಾವನ್ನಪ್ತಾರೆ ಅಥವಾ ಅವರ ಸಾವಿನ ಸುದ್ದಿ ಅಂದಾಗ ಆಘಾತ ತರಿಸುತ್ತೆ. ಇದು ಸತ್ಯನ ಸುಳ್ಳ ಅಂತ ತುಂಬ ಬಾರಿ ಚೆಕ್ ಮಾಡಬೇಕು ಅಂತ ಅನಿಸುತ್ತೆ. ಏನಾಗಿತ್ತು ರಮೇಶ್, ನಿನ್ನೆ ಇಡೀ ದಿನ ಏನೇನು ನಡೀತು ಅಂತ? ನಿಜಕ್ಕೂ ಇದೊಂದು ಬಹಳ ದುಃಖವಾದಂತ ವಿಚಾರ. ಯಾಕಂದ್ರೆ ತಮ್ಮ ಕಾಮಿಡಿ ಮುಖಾಂತರ ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಂತ ರಾಕೇಶ್ ಶೆಟ್ಟಿ ಅವರು ನಿನ್ನೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಪ್ರಮುಖವಾಗಿ ನೋಡೋದಾದ್ರೆ ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಅವರು ಭೇಟಿ ಕೊಟ್ಟಿದ್ರು. ನಿಟ್ಟೆ ಅಂದ್ರೆ ಉಡುಪಿ ಬಳಿ ಇರೋ ನಿಟ್ಟೆಯಲ್ಲಿ ಅವ್ರಿಗೆ ಹೃದಯಾಘಾತ ಆಗುತ್ತೆ. ಒಂದು ಮದುವೆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಾಗ ಅವ್ರಿಗೆ ಸ್ವಲ್ಪ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಎದೆನೋವು ಕಾಣಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಕೇಳ್ತಾರೆ. ರೆಸ್ಟ್ ಮಾಡ್ಬೇಕಂತ ಕೂತ್ಕೊಳ್ಳೋ ಸಂದರ್ಭದಲ್ಲಿ ಕುಸಿದು ಬೀಳ್ತಾರೆ. ಅಲ್ಲೇ ಅವರ ಪ್ರಾಣ ಹೋಗುತ್ತೆ. ಅವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಕೂಡ ಪ್ರಯೋಜನ ಆಗೋದಿಲ್ಲ. ಅವ್ರಿಗೆ ಇವಾಗ ನೋಡಿ, ತುಂಬಾ ಚಿಕ್ಕ ಏಜ್ ಅಲ್ಲಿ ಆತರ ಆಗಿದ್ದರಿಂದ ಅವ್ರಿಗೆ ಏನು ತುಂಬಾ ಸ್ಟ್ರೆಸ್ ಅಂತ ಹೇಳಕ್ ಅವರು ಆಪ್ತ ಬಳಗ ಕೊಟ್ಟಿರೋದು ಮಾಹಿತಿ ಪ್ರಕಾರ ತುಂಬಾ ಸ್ಟ್ರೆಸ್ ತಗೋತಾ ಇದ್ರು. ಮೇಲಿಂದ ಮೇಲೆ ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಾ ಇದ್ರು. ನಿರಂತರವಾಗಿ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ರಿಂದ ಸ್ಟ್ರೆಸ್ ಆಗಿರುತ್ತೆ. ಸೊ ಅದು ಈ ಏಜ್ ಅಲ್ಲೇ ಬಂದಿರ್ತಕ್ಕಂಥ ನಿಜಕ್ಕೂ ಬೇಸರದ ಸಂಗತಿ. ಅವರ ನಿನ್ನೆ ಒಂದು ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾದ ನಂತರ ಎಲ್ಲವೂ ಚೆನ್ನಾಗೇ ಇರುತ್ತೆ. ಆದ್ರೆ ಸಂಜೆ ಆಗ್ತಾ ಅವ್ರಿಗೆ ಏನೋ ಒಂದಷ್ಟು
ಆಕ್ಟಿವ್ ಆಗಿ ಇರೋದಿಲ್ಲ, ಬೆಳಿಗ್ಗೆ ಏನಿತ್ರ ಆಕ್ಟಿವ್ನೆಸ್ ಇರೋದಿಲ್ಲ. ರಾತ್ರಿ ಆಗ್ತಾ ಅವ್ರಿಗೆ ಏನೋ ಒಂದು ಮಿಸ್ ಆಗುತ್ತೆ, ಏನೋ ಆಗ್ತಿದೆ ನನ್ನ ದೇಶದಲ್ಲಿ ಅಂತ ಹೇಳಿ ಅಂದಾಗ ಅವ್ರ ಸ್ನೇಹಿತರು ಹೇಳ್ಕೊತಾರೆ. ಬಟ್ ವಿಧಿಯಾಟ ಬೇರೆ ಆಗಿತ್ತು. ಏನು ಅವರು ಹೃದಯಾಘಾತದಿಂದ ಆಗಲಿದ್ದಾರೆ. ಉಡ್ಪಿಯ ನಿಕ್ಕೆ ಬೀಳಾಗಿರ್ತಕ್ಕಂಥ ಒಂದು ಘಟನೆ ಮಧ್ಯರಾತ್ರಿಯಲ್ಲಿ ನಿಜಕ್ಕೂ ಈ ಒಂದು ಸಾಕಷ್ಟು ಸಿನಿಮಾಗಳು ಕೂಡ ನಟಿಸಿದ್ರು. ಏನೋ ಇದು ನಿನ್ನೆ ಕೂಡ ಅವರು ಏನು ಕಾಂತಾರ ಸಿನಿಮಾದ ಪ್ರಿಕ್ವೆಲ್ ಅಲ್ಲಿ ಭಾಗವಹಿಸಿ ಅವ್ರದ್ದು ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ರು. ದುರಂತ ನಿನ್ನೆ ರಾತ್ರಿ ಅವ್ರು ನಮ್ಮನ್ನ ಆಗ್ಲಿರ್ತಕ್ಕಂಥದ್ದು. ಕಾಮಿಡಿ ಕಿಲಾಡಿಗಳು ಶೋನ ಕಳೆದ ಸೀಸನ್ ಅಲ್ಲಿ ಅವರು ಏನೋ ವಿನ್ನರ್ ಕೂಡ ಆಗಿದ್ದಂತ ಒಬ್ಬ ನಟ, ಅದ್ಭುತವಾದ ನಟ, ಸಾಕಷ್ಟು ಸಿನಿಮಾಗಳು ಒಪ್ಕೊಂಡಿದ್ರು. ಈಗ ತರ ಭವಿಷ್ಯ ಸ್ಟಾರ್ಟ್ ಆಗ್ತಾ ಇತ್ತು. ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ಕಾಮಿಡಿಯನ್ ಆಗಿ ಗುರ್ತಿಸ್ಕೊಳ್ಳೋದೆಲ್ಲ ಏನೋ ಒಂದು ಇತ್ತು, ಚಾತುರ್ಯ ಇತ್ತು. ಆದ್ರೆ ವಿಧಿಯಾಟ ಬೇರೆ ಆಗಿತ್ತು. ಹೃದಯಾಘಾತದಿಂದ ಅವ್ರು ಸಾವನ್ನಪ್ಪಿದ್ರು. ನಿಜಕ್ಕೂ ಆ ಕಾಮಿಡಿ ಕಿಲಾಡಿಗಳ ತಂಡ ಹಾಗೂ ಇಡೀ ಒಂದು ಕಾಮಿಡಿ ಲೋಕಕ್ಕೆ ಒಂದು ತುಂಬಲಾದ ನಷ್ಟ ಅಂತ ಹೇಳ್ಬೋದು. ಒಂದ್ ಸೆಕೆಂಡ್ ಹೋಲ್ಡ್ ಆನ್ ರಮೇಶ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ತುಕಾಲಿ ಸಂತೋಷ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಅವರೇ ನಮಸ್ತೆ. ನಮಸ್ತೆ ಸಂತೋಷ್ ಅವರು, ನಿಜವಾಗ್ಲೂ ಇದು ನಮಗೆ ಆಘಾತ ಅಂತ ಅನಿಸ್ತಾ ಇದೆ. ಯಾಕಂದರೆ ತುಂಬ ಆ್ಯಕ್ಟಿವ್ ಆಗಿರ್ತಿದ್ದಂಥ ಹುಡುಗ, ಎಲ್ಲರೂ ಜೊತೆಗೆ ಬೆರಿತಾ ಇದ್ರು, ಎಲ್ಲರೂ ಮುಖದಲ್ಲಿ ನಗು ತರಿಸ್ತಾ ಇದ್ರು. ಬಟ್ ತೀರಾ ಚಿಕ್ಕ ವಯಸ್ಸಿಗೆ ಈ ಥರದೊಂದು ಸಾವು ಅಂತಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ನಿಮಗೆ ಯಾವಾಗ ವಿಷಯ ಗೊತ್ತಾಯಿತು, ಏನು ಹೇಳ್ತೀರಾ ಅಂತ? ಮೇಡಮ್, ಭಾರಿ ಒಂದು ಸ್ವಲ್ಪ ದುಃಖ ಆಗುತ್ತೆ. ಯಾಕಂದ್ರೆ ಬೆಳಗ್ಗೆ ವಿಚಾರ ಕೇಳಿ ನನ್ಗೆ ಒಂಥರ ನಂಬಕ್ಕೆ ಅಸಾಧ್ಯ ಅಂತ ಅನ್ಸ್ಬಿಡ್ತು. ಜೊತೆನಲ್ಲಿ ಇದ್ದವ್ರು ನಾವು, ಅವರು ವಿನ್ನರು, ನಾನು ರನ್ನರು, ಕಾಮಿಡಿ ಕಿಲಾಡಿ ಒಟ್ಟಿಗೆ ಎಂಟ್ರಿ ಕೊಟ್ವಿ. ವಂಡರ್ಫುಲ್ ಟೈಮಿಂಗ್ಸ್, ಅದ್ಭುತ ಹಾಸ್ಯ ಕಲಾವಿದ. ನನ್ಗೆ ಅದನ್ನ ಈಗ್ಲೂ ಕೂಡ ನನ್ಗೆ ನಂಬಕ್ ಆಗ್ತಾ ಇಲ್ಲ, ಅಷ್ಟು ಒಂದ್ ಇದಾಗ್ತೈತೆ. ಒಂಥರ ಎಲ್ಲೋ ಒಂದ್ ಕಡೆ ಬೇಜಾರಾಗ್ತದೆ ಮೇಡಮ್. ಒಂದ್ ಒಳ್ಳೆ ಹಾಸ್ಯ ಕಲಾವಿದನ ಅನ್ನೋದ್ಕಿಂತ ಒಬ್ಬ ಆತ್ಮೀಯ ಗೆಳೆಯನ್ನ ಕಳ್ಕೊಂಡ್ಬಿಟ್ಟು ಅಂತ ಎಲ್ಲೋ ಒಂದ್ ಕಡೆ ಭಾರಿ ಫೀಲ್ ಆಗ್ತೈತೆ ಮೇಡಮ್. ಅಂದ್ರೆ ಕೊನೆಯದಾಗಿ ನೀವು ಯಾವಾಗ ಮೀಟ್ ಆಗಿದ್ರಿ ಸಂತೋಷ್ ಅವ್ರೆ? ಮೇಡಮ್, ನಾನು ಮೀಟ್ ಆಗಿ ತುಂಬಾ ಒಂದ್ 3-4 ತಿಂಗಳು ಆಗಿತ್ತು. ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದಾಗ ವಿಚಾರಿಸಿದ್ದೆ ಫೋನ್ ಮಾಡಿ. ಓಕೆ ಓಕೆ. ಯಾವಾಗ ಆಕ್ಸಿಡೆಂಟ್ ಆಗಿತ್ತು, ಅಂದ್ರೆ ಹೇಗೆ ಅಂತ? ಅದು ಹೇಗೆ ಅಂತ ನನ್ಗೆ ಮಾಹಿತಿ ಇಲ್ಲ ಮೇಡಮ್. ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು, ಅದೇನು ಅಂತ ಇದೇನಾಗಿರ್ಲಿಲ್ಲ. ಅಂದ್ರೆ ಮೇಜರ್ ಆಗಿ ಏನು ಅವ್ರಿಗೆ ಹೊಡೆತ ಬಿದ್ದಿದ್ದು ಆತರ ಏನಾಗಿರಲಿಲ್ಲ? ಇಲ್ಲ ಇಲ್ಲ, ಅವ್ರು ಸ್ವಲ್ಪ ಬೆಡ್ ರೆಸ್ಟ್ ಅಲ್ಲಿ ಇದ್ರು, ಆಕ್ಸಿಡೆಂಟ್ ಆಗಿತ್ತು. ಓಕೆ ಓಕೆ. ಆ ಟೈಮಲ್ಲಿ ಕಾಂತಾರದಲ್ಲಿ ಒಂದ್ ಒಳ್ಳೆ ಪಾತ್ರ ಮಾಡ್ತಾ ಇದೀನಿ ಮಗ, ಚೆನ್ನಾಗಿದೆ ಪಾತ್ರ ಅಂತ ಎಲ್ಲ ಹೇಳಿದ್ರು. ಸೊ ಹಂಗಾಗಿ ನನ್ಗೆ ಭಾರಿ ಒಂಥರ ಏನೋ ಒಂಥರ ದುಃಖ. ಜೊತೆಲಿ ಒಂದೇ ರೂಮಲ್ಲಿ, ಒಂದೇ ಇದ್ರಲ್ಲಿ, ಒಂದೇ ಶೋನಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿ ಬಂದವರು ಈಗ ನನ್ಗೆ ಒಂಥರ ಜೀವನ ಇಷ್ಟೇನ ಅಂತ ಅನಿಸ್ಬಿಡ್ತಾ ಇದೆ. ನಿಜ ನಿಜ ನಿಜ. ನಿನ್ನೆ ಮೊನ್ನೆ ತನಕ ಜೊತೆಗಿದ್ದವ್ರು ಹೀಗಾಗ್ಬಿಡ್ತಾರೆ ಅಂದಾಗ ನಾವು ಹಂಗೆ ಫೀಲ್ ಆಗುತ್ತೆ, ಏನಪ್ಪ ಜೀವನ ಅಂದರೆ ಇಷ್ಟೇನಾ ಅಂತ. ಅಂದರೆ ಸಂತೋಷ್ ಅವರೇ, ಇವಾಗ ನಮಗೆ ಸಿಗ್ತಿರೋ ಮಾಹಿತಿ ಪ್ರಕಾರ ಲೋ BP ಇತ್ತು ಅವ್ರಿಗೆ, ಹಾಗಾಗಿ ಸಡನ್ನಾಗಿ ಹೃದಯಾಘಾತ ಆಯಿತು ಅಂತ. ಅಂದರೆ ಯಾವ ಥರ ಈ ಶೂಟಿಂಗ್ ಟೈಮಲ್ಲಿ ಸೆಟ್ಟಲ್ಲಿ ಸುಸ್ತಾಗ್ತಾ ಇದೆ, ನಂಗೆ ಮೊದಲೇ ಲೋ BP ಬೇರೆ ಇದೆ, ಈ ಥರ ಏನಾದರೂ ಹೇಳ್ಕೊಂಡಿದ್ದಿದೆಯಾ? ಅಂದರೆ ಕೆಲವಾಗ ನಾವು ಈ ಹೈ BP ಇಲ್ಲ ಮೇಡಮ್, ಇಲ್ಲ ಅವ್ರಿಗೆ ನನ್ಗೆ ಇದುವರೆಗೂ ಗೊತ್ತಿಲ್ಲ. ಬಟ್ ಎವ್ರಿ ಎನರ್ಜಿ ಆರ್ಟಿಸ್ಟ್ ಅವರು. ಓಕೆ ಓಕೆ. ಯಾವ್ದೋ ಒಂದು ಡ್ಯಾನ್ಸ್ ಆಗ್ಲಿ, ಕಾಮಿಡಿ ಸೀನ್ಸ್ ಗಳಾಗ್ಲಿ ಹೆವಿ ಎನರ್ಜಿ ಹಾಕ್ ಮಾಡೋರು. ಅವಾಗೆಲ್ಲೂ ಆತರ ನಾವು ನೋಡಿರ್ಲಿಲ್ಲ. ಈಗ ಅಂದ ತಕ್ಷಣನೇ ನನ್ಗೂ ಇದೇ ತರ ಮಾಹಿತಿ ಬಂತು. ಈಗ ಅಂದ ತಕ್ಷಣ ನನ್ಗೂ ಎಲ್ಲೋ ಒಂದ್ ಕಡೆ ನಂಬಕ್ ಅಸಾಧ್ಯ ಅನಿಸ್ತೈತೆ. ಒಂಥರ ಒಂದು ಫುಲ್ ದುಃಖ ಆಗ್ತದೆ ಮೇಡಮ್. ಒಂಥರ ಏನ್ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಹೌದು ಹೌದು. ಅಂದ್ರೆ ಅವರ ಮನೆ ಕಡೆ ಹೇಗೆ, ಅಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ತಮ್ಮ ಅಣ್ಣ ಯಾವ ಥರ ಇದೆ ಅವ್ರ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತಾ ಇದ್ರು? ಯಾಕಂದ್ರೆ ಇಷ್ಟು ಸಾಧನೆ ಮಾಡಿರೋ ಮಗನ ಕಳ್ಕೊಳ್ಳೋದು ಅಂತಂದ್ರೆ ಅವ್ರ ತಂದೆ ತಾಯಿ, ಅವ್ರ ಕುಟುಂಬಕ್ಕೆ ಒಂದು ದೊಡ್ಡ ನಷ್ಟ. ಸೊ ಅವ್ರ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಹೆಂಗಿದೆ, ಅಂದ್ರೆ ಅವ್ರ ಫ್ಯಾಮಿಲಿ ಸಿಚುವೇಶನ್ಸ್ ಎಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ? ಮೇಡಮ್, ಅವ್ರ ಫ್ಯಾಮಿಲಿ ಬಗ್ಗೆ ನನ್ಗೆ ಪೂರ್ಣ ಮಾಹಿತಿ ಗೊತ್ತಿಲ್ಲ ನನ್ಗೆ. ಅಂದ್ರೆ ಅದೇ ರಾಕೇಶ್ ನನ್ ಕ್ಲೋಸ್ ಫ್ರೆಂಡ್, ಅಂದ್ರೆ ತುಂಬಾ ಆತ್ಮೀಯ, ಜೊತೆಲಿದ್ದವ್ರು. ಹಂಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದೀವಿ ಮೇಡಮ್. ಹೋಗ್ತಿದ್ದೀರಾ ನೀವು? ಉಡುಪಿಗೆ ಹೋಗ್ತಾ ಇದೀನಿ. ಓಕೆ ಓಕೆ. ಯಾರ್ಯಾರು ಹೋಗ್ತಾ ಇದ್ದೀರಾ ಸಂತೋಷ್ ಅವ್ರೆ? ಮೇಡಮ್, ನಾನ್ ಸದ್ಯಕ್ಕೆ ನಾನು ಒಬ್ಬನೇ ಹೋಗ್ತಾ ಇದೀನಿ. ಓಕೆ ಓಕೆ. ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ತೀನಿ ಮೇಡಮ್. ಅಂದ್ರೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಇಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ನಡೆಸ್ತಾರೆ, ಈ ತರದ್ ಏನಾದ್ರು ಗೊತ್ತಿದ್ಯಾ? ಮೇಡಮ್, ಅದು ಮಾಹಿತಿ ನಂಗೆ ಗೊತ್ತಿಲ್ಲ ಮೇಡಮ್. ಹಾಸ್ಪಿಟಲ್ ಇಂದ ಒಂದ್ 12 ಗಂಟೆ ಕೊಡ್ತಾರೆ ಅಂತ ನಮ್ಮ ವಿಜಯ್ ಸರ್ ಹೇಳಿದ್ರು, ನಮ್ಮ ಕಾಮಿಡಿ ಮೆಂಟರ್. ಓಕೆ ಓಕೆ ಓಕೆ. ಅವರೇ ಎಲ್ಲ ಕೋಆರ್ಡಿನೇಟ್ ಮಾಡ್ತಾ ಇರೋದು ಆರ್ಟಿಸ್ಟ್ ಗಳಿಗೆ ಯಾರು ಎಷ್ಟೊತ್ತಿಗೆ ಬರ್ತಾರೆ ಅಂತ. ಫೈನ್ ಫೈನ್ ಫೈನ್. ಇಲ್ಲಿಂದ ದೂರ ಅಲ್ವಾ ಮೇಡಮ್, ಹೌದು ಅದು ಇದು ಎಲ್ಲ ಪಾಪ ಅವರೇ ನಿಂತ್ಕೊಂಡು
Okay. ನೋಡ್ತಾ ಇದಾರೆ. ಸೊ ನಮ್ಗೂನು ಒಂಥರ ತಡ್ಕೊಳ್ಳಾರ್ದಂತ ದುಃಖ. ಅದು ಹೇಳಕ್ ಆಗ್ತಿಲ್ಲ ಮೇಡಮ್. ಅರ್ಥ ಆಯ್ತು ಸಂತೋಷ್ ಅವರೇ. ಥ್ಯಾಂಕ್ ಯು ಸಂತೋಷ್ ಅವರೇ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಎಸ್, ಈ ಬಗ್ಗೆ ಮಾತನಾಡಲಿಕ್ಕೆ ಕಾರ್ತಿಕ್ ಬಂಗೇರ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಇದ್ದಾರೆ. ಕಾರ್ತಿಕ್ ಅವರೇ ನಮಸ್ತೆ. ನಮಸ್ಕಾರ. ಕಾರ್ತಿಕ್ ಅವರೇ, ನಿಜವಾಗ್ಲೂ ಇದೊಂದು ಶಾಕಿಂಗ್ ನ್ಯೂಸ್ ಎಲ್ರಿಗೂ. ಯಾರು ಇದನ್ನ ಒಪ್ಕೊಳ್ಳೋದಕ್ಕೆ ಅಥವಾ ಇದು ಸತ್ಯ ಆಗದೆ ಇರಲಿ ಅಂತಾನೆ ಬಯಸ್ತಾ ಇದ್ದಾರೆ. ಬಟ್ ಏನೂ ಮಾಡೋದಕ್ಕಾಗಲ್ಲ, ನಾವು ಇದನ್ನ ಒಪ್ಕೊಳ್ಬೇಕಾಗತ್ತೆ. ಬಟ್ ಸಿಚುವೇಶನ್ ಹೇಗಾಯಿತು